ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ BBMP ಚೀಫ್ ಕಮಿಷನರ್ ತುಷಾರ್ ಗಿಲಾಟ್ ಅವರು, ಮೋಹನ್ ಪೈ ಅವರು, ಮಾಧವನ್ ಪೈ ಅವರು, ಆಶೀಶ್ ವರ್ಮಾ ಅವರು, ಮಿಶ್ರಾ ಅವರು, ನರೇಶ್ ಅವರು, ಶೋಧನ್ ಅವರು, ಪ್ರಹ್ಲಾದ್ ಅವರು ಮತ್ತು ಬಹಳ ಪ್ರಮುಖವಾಗಿ ನಮ್ಮ ಬೆಂಗಳೂರು ಅಂತ ಹೇಳಿ ನಿಮ್ಮ ಬದುಕಿಗೆ, ನಮ್ಮ ಬದುಕಿಗೆ ಕರ್ನಾಟಕ ರಾಜ್ಯದ ಹೆದ್ದಾರಿ, ರಾಜಧಾನಿ ಬೆಂಗಳೂರು. ಇಡೀ ವಿಶ್ವ ಬೆಂಗಳೂರನ್ನ ಒಪ್ಪಿದೆ. ಅದಕ್ಕೆ ಹೊಸ ರೂಪವನ್ನು ಕೊಡಲಿಕ್ಕೆ ಬಹಳ ಯುವಕರು, ಸಂಘ ಸಂಸ್ಥೆಗಳು, ಸರ್ಕಾರದ ನೌಕರಲ್ಲದೆ ವಾಲಂಟಿಯರ್ ಬಂದು ಅನೇಕ ಸಂಸ್ಥೆಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಮತ್ತು ಕಾರ್ಪೊರೇಷನ್ಗೆ ತಮ್ಮ ಅನುಭವವನ್ನು, ಹೊಸ ಆಲೋಚನೆಯನ್ನು ನೀಡಲಿಕ್ಕೆ ಬಂದಂಥ ಎಲ್ಲ ನನ್ನ ಯುವಕ ಯುವತಿಯರೇ, ಸಂಸ್ಥೆಗಳೆಲ್ಲ ಪ್ರಮುಖರೇ, first I would like to thank all the organizations, students, young entrepreneurs and others who have been shown very lot of interest in futuring your bank. Futuring your bank. You are giving us time, you are giving us suggestion, you are trying to keep Bangalore moving, see that the rise of the sharing mobility, bridging the gap, bringing the towns closer, and state-of-art road to the Bangalore. ಎಲ್ಲರೂ ಕೂಡ ನೀವು ವಿಶ್ವ ಮಟ್ಟಕ್ಕೆ ನಮ್ಮ ಬೆಂಗಳೂರನ್ನು ಏರಿಸಬೇಕು. ಒಂದೇ ಥರ ಇಡೀ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಹೇಳ್ದಂಗೆ, ತುಷಾರ್ ಗಿಲಾಟ್ ಹೇಳ್ದಂಗೆ, ವಾರ್ಡ್ ರಸ್ತೆ ಹೇಗಿರಬೇಕು, ಮೇಜರ್ ರಸ್ತೆ ಹೇಗಿರಬೇಕು ಅಂತ ಹೇಳಿ, ಮತ್ತು ವಾಕಬಲ್ ಬ್ಯಾಂಗ್ಳೂರು ರಸ್ತೆ ಸಂಚಾರ ಮಾಡುವಾಗ, ನಡೆಯುವಾಗ, ವಾಕಬಲ್ ಮಾಡುವಾಗ ಯಾವ ರೀತಿ ಒಂದು ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಬಸ್ ಸ್ಟ್ಯಾಂಡ್ಗಳು ಒಂದೇ ಸತಿಗೆ ಒಂದೇ ಥರ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ತಾವೆಲ್ಲ ಸೇರಿ ಒಂದು ನಮಗೆ ಸಲಹೆಯನ್ನು ಕೊಡ್ತಾ ಇದ್ದೀರಿ. ಜೊತೆಗೆ ನಮ್ಮ ಮೆಟ್ರೋ ಪಿಲ್ಲರ್ಗಳು ಮತ್ತು ಸರ್ಕಲ್ಗಳು ಯಾವ ರೀತಿ ನಾವು ಬ್ಯೂಟಿಫಿಕೇಶನ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಕೂಡ ತಾವೆಲ್ಲ ಸಲಹೆ ಕೊಡ್ತಾ ಇದ್ದೀರಿ. ಸೊ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ Bangalore City Corporation, on behalf of the residents of Bangalore, first I would like to thank you before commenting anything on this. ಇವತ್ತು ನಾವು ನಮ್ಮ ರಸ್ತೆಯ ಕೈಪಿಡಿ ಮತ್ತು ಈ ಬೆಂಗಳೂರು ನಗರದಲ್ಲಿ ಒಂದೇ ಥರ ಯೂನಿಫಾರ್ಮಿಟಿ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತೇಳಿ ಮುಂದಿನ 100 ವರ್ಷಕ್ಕೆ ಬೆಂಗಳೂರಿಗೆ ಯಾವ ದಿಕ್ಕನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ಒಂದು ಕೈಪಿಡಿಯನ್ನು ನಾವು ಕೊಡ್ತಾ ಇದ್ದೀವಿ, ಬಿಡುಗಡೆ ಮಾಡ್ತಾ ಇದ್ದೀವಿ. ಒಂದು ಸ್ಟ್ಯಾಂಡರ್ಡ್. ನಾನು ಈ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಐ ಹ್ಯಾವ್ ಟೇಕನ್ ದಿಸ್ ರೆಸ್ಪಾನ್ಸಿಬಿಲಿಟಿ ನಾಟ್ ಆಸ್ ಓನ್ಲಿ ಎ ಸಿಟಿಸನ್ ಆಫ್ ಬ್ಯಾಂಗ್ಳೂರ್, ಬಟ್ ಐ ಆಲ್ಸೋ ಟ್ರಾವೆಲ್ಡ್ ಆಲ್ ಓವರ್ ದಿ ಕಂಟ್ರಿ, ಆಲ್ ಓವರ್ ದಿ ವರ್ಲ್ಡ್, ಇನ್ ವೆರಿ ಪ್ಲೇಸಸ್. ಅಂಟಿಲ್ ನಾವು ನಮ್ಮದೇ ಆದಂಥ ಒಂದು ಶಿಸ್ತನ್ನು ಪಾಲನೆ ಮಾಡಲಿಲ್ಲ ಅಂತಂದರೆ, ನಾವು ಒಟ್ಟಿಗೆ ಒಂದೇ ಥರದ ಯೂನಿಫಾರ್ಮಿಟಿ ನಾವು ಮೇಂಟೈನ್ ಮಾಡಲಿಲ್ಲ ಅಂತ ನಮ್ಮ ಬೆಂಗಳೂರಿಗೆ ನಾವೇ ಮೋಸ ಮಾಡಿದಾಗ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮೆಲ್ಲ ಇಂಜಿನಿಯರ್ಸು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ, ಅವರನ್ನೇನೇ ಕೆಲಸ ಮಾಡ್ಕೊಳ್ತಾರೆ, ಹೋಗ್ತಾರೆ. ನಾವು ರಾಜಕಾರಣಿಗಳು ಬರ್ತೀವಿ, ಕಾರ್ಪೊರೇಟರ್ಗಳು ಬರ್ತಾರೆ, MLAಗಳು ಬರ್ತಾರೆ, ಅವ್ರದ್ದೇ ಆದಂಥ ಲೆಕ್ಕಾಚಾರದಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಏನು ನಾವು ಒಂದು ಟುವರ್ಡ್ ಸೇಫ್, ಇನ್ಕ್ಲೂಸಿವ್ ಅಂಡ್ ಹೊಸ ರಸ್ತೆಗಳನ್ನು ಚಾಲನೆ ಮಾಡಲಿಕ್ಕೆ ಏನು ಒಂದು ಹೊಸ ಕೈಪಿಡಿ ತಂದಿದ್ದೀರಿ, ನಾನು ಹಿಂದೆ ಹೋಗಲಿ, ನಮ್ಮ ಕಮಿಷನರ್ ಹಿಂದೆ ಹೋಗಲಿ, MLAಗಳು
ಹಲೋ, ಕಾರ್ಪೊರೇಟ್ ಇಲ್ಲದೆ ಹೋಗ್ಲಿ, ಎಲ್ಲರೂ ಕೂಡ ಈ ಕೈ ಬಿಡಿ ನಡ್ಕೊಂಡು ಹೋಗ್ಬೇಕು. ಈಗ ನಮ್ಮ ಇಲ್ಲಿ ಭಾರತದ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಸಂವಿಧಾನದ ಒಂದು ಫೋಟೋ ಇಟ್ಬಿಟ್ಟಿದ್ದಾರೆ ಅಂಬೇಡ್ಕರ್ ಅನ್ಬೋದು. ಇವತ್ತು ನಮ್ಮ ಗ್ರಂಥ ಏನಪ್ಪಾ ಅಂದ್ರೆ ನಾವು ಭಾರತ ಸಂವಿಧಾನದ ಪಾಲನೆ ಮಾಡಬೇಕು ಅಂತೇಳಿ. ಹಾಗೆ ಕಾರ್ಪೊರೇಷನ್ಗೆ ಇದೊಂದು ಗ್ರಂಥ. ಭಾರತದ ಸಂವಿಧಾನ ಹೆಂಗೆ ನಾವು ಕೈ ಬಿಡಿನ ನಾವು ಇಟ್ಕೊಂಡು ನಮ್ಮ ಬದುಕನ್ನು ರೂಪಿಸ್ತೇವೆ, ಹಾಗೆ ಬೆಂಗಳೂರನ್ನ ರೂಪಿಸ್ಲಿಕ್ಕೆ ಈ ಒಂದು ಕೈ ಪಿಡಿಯನ್ನ ಮುಂದಿನ ದಿನದಲ್ಲಿ ರಸ್ತೆ ಹೆಂಗಿರ್ಬೇಕು, ಚರಂಡಿಗಳು ಯಾವ ರೀತಿ ಆಗಬೇಕು, ಪಾರ್ಕ್ಗಳು ಯಾವ ರೀತಿ ಇರಬೇಕು, ಸ್ಟೇಷನ್ಗಳು ಹೆಂಗಿರಬೇಕು, ಯಾವ ರೀತಿ ಡಿಸೈನ್ ಮಾಡಬೇಕು, ಯಾವ ರೀತಿ ಪಾರ್ಕ್ಗಳನ್ನೆಲ್ಲ ಬೆಳೆಸಬೇಕು, ಮರಗಳನ್ನೆಲ್ಲ ಹಾಕಬೇಕು, ಪೋಲ್ಗಳನ್ನ ಇಡಬೇಕು, ಈ ರೀತಿ ಇವತ್ತು ಹೊಸ ಒಂದು ಕೈ ಪಿಡಿಯನ್ನ ಇವತ್ತು ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಬಹಳ ಜನ ವೇದಿಕೆಯಲ್ಲಿರೋರು, ಯುವಕರು, ಈಗ ಯಾರು ಇಲ್ಲಿ ಎಕ್ಸಿಬಿಷನ್ ಸುತ್ತಲೂ ಬೆಂಗಳೂರು ಬಗ್ಗೆ ಇನ್ಕ್ಲೂಡಿಂಗ್ ಕ್ಲೈಮೇಟ್ ಆಕ್ಷನ್ ಇರ್ಬೋದು, ಉದ್ಯೋಗ ಸಮೀಪ ತರುವಂಥದ್ದು ಇರ್ಬೋದು, ಸಮರ್ಪಕವಿಲ್ಲದ ಜೋಡಣೆ ಮಾಡುವಂಥದ್ದು ಇರ್ಬೋದು. ಸೊ ಬೆಂಗಳೂರನ್ನ ರಸ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು, ಇವೆಲ್ಲ ಕೂಡ ಇವತ್ತು ಏನು ನಮಗೆ ಸಲಹೆಯನ್ನು ಅನೇಕ ಸಂಸ್ಥೆಯವರು ಕೊಟ್ಟಿದ್ದಾರೆ. ಅದೆಲ್ಲ ನಾನು ಈಗಾಗಲೇ ಎಕ್ಸಿಬಿಷನ್ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಇನ್ಕ್ಲೂಡಿಂಗ್ ಪಿಲ್ಲರ್ಗಳಿಗೆ ಯಾವ ರೀತಿ ನಮ್ಮ ಸಂಸ್ಕೃತಿ, ನಮ್ಮ ಕ್ರೀಡೆ, ಈ ರಾಜ್ಯದಲ್ಲಿರುವಂಥ ಅನೇಕ ಪ್ರವಾಸಿ ಕೇಂದ್ರಗಳು, ಇವೆಲ್ಲ ಕೂಡ ಚಿತ್ರಗಳನ್ನ ಬರೆದು ನಮ್ಮ ಕಣ್ಣಿಗೆ ತಂಪಾಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದಾರೆ. 1,40,40,00,000 ಜನಸಂಖ್ಯೆ, 1,10,00,000 ಗಾಡಿಗಳು ಬೆಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ. ನಾನು ಒಂದು ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ತಮಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿದಿನ್ 1 year, 2 year, 3 year ಈ ಬೆಂಗಳೂರಿನ ಮೇಲ್ಗಡೆ ಇರೋಂಥ ಭಗವಂತ ಕೆಳಗಡೆ ನಡೆದಾಡಿದ್ರು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಕಷ್ಟ ಇದೆ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ. ಯೋಜನೆಯನ್ನು ಸರಿಯಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸರಿಯಾದ ರೀತಿಯ ಒಂದು ರೂಪರೇಷೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನೀಗಾಗಲೇ ಸುರಂಗ ರಸ್ತೆ, ನಾನು ಟನಲ್ನ ಪ್ರಾರಂಭದಿಂದನೂ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನ ಟೆಂಡರ್ ಕರೀಕ್ ಆಗಿಲ್ಲ. ಬಿಕಾಸ್ ದ ಲಾಟ್ ಆಫ್ ಟೆಕ್ನಿಕಲ್ ಇಶ್ಯೂಸ್, ಲಾಟ್ ಆಫ್ ಲ್ಯಾಂಡ್ ಅಕ್ವಿಷನ್ ಇಶ್ಯೂಸ್, ಫೈನಾನ್ಷಿಯಲ್ ಇಶ್ಯೂಸ್ ಇವೆಲ್ಲ ಕೂಡ ಇದೆ. ಡಬಲ್ ಡೆಕ್ಕರ್ 40 ಕಿಲೋಮೀಟರ್ ಮಾಡಬೇಕು ಅಂತ ಮಾಡಿದ್ದೀನಿ. ಹಿಂದೆ ಅವರು ಮಾಡಿಬಿಟ್ಟಿದ್ರು, ಏನು ಮಾಡೋಕ್ಕಾಗಲ್ಲ, ಮೆಟ್ರೋ ಇರೋ ಕಡೆ ಎಲ್ಲ ಆಗೋಗಿತ್ತು. ಈಗ ಅಲ್ಲಿ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಆಲ್ ಮೇಜರ್ ಸಿಟಿ ರೋಡ್ಸ್ ಅಲ್ಲೆಲ್ಲ ಇದಾಗಲೇ ಮುಗಿದೋಗಿದೆ. ಬಟ್ ನೆಕ್ಸ್ಟ್ ಏನೇ ನಾವು ಮೆಟ್ರೋ ಒಂದು ಕಡೆ ಇಷ್ಟ ಅಗಲ ಇತ್ತು, ಫುಟ್ಪಾತ್ ಎಷ್ಟು ಅಗಲ ಇರಬೇಕು, ಕಂಬ ಎಲ್ಲೆಲ್ಲಿ ಇರಬೇಕು, ಸೊ ಎಲ್ಲ ಕಡೆನೂ ಯೂನಿಫಾರ್ಮಿಟಿ ಇರಬೇಕು. ಫುಟ್ಪಾತ್ಗಳು ಯಾವ ರೀತಿ ಇರಬೇಕು. ಆಮೇಲೆ ನಾವು ಇದು ಪಿಲ್ಲರ್ಗಳಿದೆ, ಯಾವ ರೀತಿ ಪಿಲ್ಲರ್ ಕಲರ್ಗಳು ಹಾಕಬೇಕು. ಬಸ್ ಸ್ಟ್ಯಾಂಡ್ಗಳಿದೆ, ಒಂದೊಂದು ಕಡೆ ಒಂದೊಂದು ಥರ ಬಸ್ ಸ್ಟ್ಯಾಂಡ್, ಎಲ್ಲ ಕಡೆ ಒಂದು ಯೂನಿಫಾರ್ಮಿಟಿ ಬರಬೇಕು. ಸೊ ಕ್ವಾಲಿಟಿ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ನ ತೆಗೆದುಕೊಂಡು ಆ ದೃಷ್ಟಿಯಿಂದ ವಾರ್ಡ್ ರಸ್ತೆಗೆ ಬೇರೆ, ಮೇನ್ ರೋಡ್ಗೆ ಬೇರೆ. ಆಮೇಲೆ ಯಾವ ರೀತಿ ಇದನ್ನು ಮಾಡೋದು ಕೂಡ ಸ್ಟಾಮ್ ವಾಟರ್ ಡ್ರೈನ್ ಮಾಡಬೇಕು, ಅದಕ್ಕೆ ಆದಂಥ ಒಂದು ಸೊಲಿಸಿಫಿಕೇಷನ್, ಪರ್ಮನೆಂಟ್ ಸೊಲಿಸಿಫಿಕೇಷನ್ ಈ ರೀತಿ ಇಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅವ್ರಿಗೆ ಹೇಳಿದ್ದೇವೆ. ಸೊ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ನಾವು ಹೆಂಗೆ ಈಗ ಸಂವಿಧಾನ ಬುಕ್ ಇಟ್ಕೊಂಡಿದ್ವಿ, ಆ ಬುಕ್ ಮೇಲೆ ನಾವು ಬಂದ್ಬಿಡ್ತೀವಿ. ಹಂಗೆ ನಮ್ಮ ಕಾರ್ಪೊರೇಷನ್ ಕೂಡ ರಸ್ತೆ ಮಾಡಬೇಕು. ಯಾವನೇ ಇಂಜಿನಿಯರ್ ಬರಲಿ, ಯಾರೇ ಕಮಿಷನರ್ ಬರಲಿ, ಯಾರೇ ಮಿನಿಸ್ಟ್ರು ಬರಲಿ, ನಾವು ಅದನ್ನೇನು ಚೇಂಜ್ ಮಾಡಬೇಕು. ಆ ಪ್ರಕಾರನೇ ಪದ್ಧತಿನೇ ನಿಮಗೂ ಕೂಡ ಮಾಧ್ಯಮದವರು ಆ ಕೈ ಪಿಡಿ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನೀವು ಕೂಡ ಕ್ವಶನ್ ಮಾಡಲಿಕ್ಕೆ ಅವರು ಟೆಕ್ನಿಕಲ್ ಪೀಪಲ್, ಪಬ್ಲಿಕ್ ಕಾರ್ಯಕ್ರಮ ಅವರು ಟೆಕ್ನಿಕಲ್ ಪೀಪಲ್, ಅವರು ಕಾಲೇಜ್ಗಳಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಅವರೆಲ್ಲ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ವಾಲಂಟಿಯರ್ ನೀವು ಬೇಕಾದ್ರೆ ನೀವೆಲ್ಲ ಇವರು ಮೀಡಿಯಾವರೆಲ್ಲ ಕೂತ್ಕೊಂಡು ನಿಮ್ದೇನಾದ್ರು ಸಲಹೆ ಇದ್ರು ಕೂಡ ನಿಮ್ದು ಸ್ವೀಕಾರ ಮಾಡಿ.
ಕನ್ನಡನೇ ಮಾಯ ಆಗಿದೆ. ನಾನೇ ಕನ್ನಡನ ಬೆಂಗಳೂರು ನಗರದಲ್ಲಿ ಫಸ್ಟು 50% ಮಾಡಬೇಕು ಅಂತ ಕೆಲವೆಲ್ಲ ಸುಮಾರು ತಪ್ಪಾಗಿದೆ. ಟ್ರಾನ್ಸ್ಲೇಷನ್ ತಪ್ಪಿದೆ ಸರ್ ಕನ್ನಡ. ವಿ ವಿಲ್ ಟೇಕ್ ಆ್ಯಕ್ಷನ್. ಅದೆಲ್ಲ ಸರಿ ಮಾಡ್ತೀವಿ ಬಿಡಿ. ಅದೆಲ್ಲ ಮುಖ್ಯ ಅಲ್ಲ. ಕನ್ನಡನೇ ನಮ್ಮ ಬದುಕು, ಕನ್ನಡನೇ ನಮ್ಮ ಉಸಿರು, ಕನ್ನಡನೇ ನಮ್ಮ ನುಡಿ, ಕನ್ನಡನೇ ನಮ್ಮ ಭಾಷೆ. ನೀವು ಕನ್ನಡ, ನಾವು ನೀವು ಹೇಳ್ತೀರಿ ಮಾಧ್ಯಮದವರು ಏನು ತಪ್ಪಾಗಿದೆ ಅದನ್ನ ತೋರಿಸಬೇಕು. ಆದ್ರೆ ಇಲ್ಲಿರುವಂತ ಒಬ್ಬರು ಚೀಫ್ ಇಂಜಿನಿಯರ್ ಹೇಳ್ತಾರೆ ಬಿಬಿಎಂಪಿ ಹಾಳಾಗೋದಕ್ಕೆ ಮಾಧ್ಯಮದವರು ಕಾರಣ ಆಗ್ತಾರೆ. ದಯಮಾಡಿ ಅವರು ಯಾವ ವಿಚಾರವನ್ನ ಇಟ್ಕೊಂಡು ಮಾಧ್ಯಮದ ವಿರುದ್ಧ ಬೆರಳು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ದಯಮಾಡಿ the roads, whatever has to be built, whatever the park, whatever the footpaths, and whatever the bus shelters, everything should be a standard equally, and it should be common. There should be no difference on the whatever has been we are going to build new. Whatever has been done is okay. In future, the quality of everything has to be we have to maintain, and there should be no difference. So, in sometimes we see there are different designs. We don't want it. Single design, uniformity should be maintained.